ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಾರದಾ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಹೈಲೈಟ್ಸ್ ನ ಹೇಳ್ಬಿಡ್ತೀನಿ. ಕೊನೆಗೂ ಜ್ಯೋತಿಕಾ ಮದ್ವೆಗೆ ಒಪ್ಕೊಂತಾಳೆ. ಒಪ್ಕೊಂಡಿಲ್ಲ ಅಂದ್ರೆ ಅವಳಿಗೆ ವಿಧಿ ಇರಲ್ಲ, ಬೀದಿ ಪಾಲಾಗ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೂ ಜ್ಯೋತಿಕಾ ಮದ್ವೆಗೆ ಒಪ್ಕೋತಾಳೆ. ಈ ಕಡೆ ಸಿದ್ದು ಹೆಸರಿಗೆ ಆಸ್ತಿ ಎಲ್ಲಾನು ಕೂಡ ಹೋಗುತ್ತೆ. ಯಾಕಂದ್ರೆ ತಾತನ ಹೆಂಡತಿ, ಮೊದಲನೇ ಹೆಂಡತಿ ಜ್ಯೋತಿಯವರು ಎಲ್ಲ ಆಸ್ತಿನೂ ಕೂಡ ಸಿದ್ದು ಹೆಸರಿಗೆ ಮಾಡಿರ್ತಾರೆ. ಹಾಗಾದ್ರೆ ಮುಂದೆ ಜ್ಯೋತಿಕಾ ಪಾಡೇನು? ಸಿದ್ದು ವಾಪಸ್ ಮನೆಗೆ ಬರ್ತಾನ? ಏನೆಲ್ಲ ಆಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಹಾಗೇನೆ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸಿದ್ದು ಮತ್ತೆ ಶಾರದಾ ರೆಸ್ಟೋರೆಂಟ್ ಇಂದ ಮನೆಗೆ ಬರ್ತಿರ್ತಾರೆ. ಇನ್ನೊಂದ್ ಕಡೆ ಮಕ್ಕಳು ಎಲ್ರು ಕೂಡ ಟ್ಯೂಷನ್ಗೆ ಅಂತ ಸಿದ್ದು ಮನೆ ಹತ್ರ ಬಂದಿದ್ರೆ, ಇನ್ನೊಂದ್ ಕಡೆ ಶಾರದಾ ಮಾತ್ರ ರೆಸ್ಟೋರೆಂಟ್ ಅಲ್ಲಿ ನಡೆದಿರುವಂತ ಒಂದು ಘಟನೆ ಇತ್ತಲ್ಲ, ಜ್ಯೋತಿಕಾ ಬಂದ್ಬಿಟ್ಟು ಅವಾಂತರ ಮಾಡಿ ಹೋಗಿರೋ ವಿಷಯದ ಬಗ್ಗೆ ಈ ಕಡೆ ಶಾರದಾ ಯೋಚನೆ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ನಿಂತಿರ್ತಾಳೆ. ಯಾಕಂದ್ರೆ ಈ ಕಡೆ ಜ್ಯೋತಿಕಾ ಬಂದ್ಬಿಟ್ಟು ಎಲ್ಲ ಕಸ್ಟಮರ್ಸ್ ಮುಂದೆನೂ ಕೂಡ ಈ ತರ ಫುಡ್ ನನ್ ಜೀವನದಲ್ಲಿ ತಿನ್ನಲ್ಲ, ನಮ್ಮನೆ ನಾಯಿ ಕೂಡ ಈ ತರ ಫುಡ್ ತಿನ್ನಲ್ಲ, ತುಂಬಾ ಕೆಟ್ಟದಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪಬ್ಲಿಕ್ ಮಾಡ್ತೀನಿ ನಿಮ್ ಬಗ್ಗೆ, ಹಾಗೆ ಹೀಗೆ ಅಂತ ಎಗ್ರಾಡ್ಕೊಂಡು ಹೋಗಿರ್ತಾಳೆ. ಹಾಗಾಗಿ ಶಾರದಾ ತುಂಬಾನೇ ಸಿಕ್ಕಾಬಟ್ಟೆ ಹರ್ಟ್ ಆಗಿರ್ತಾಳೆ. ಶಾರದಾ ಒಬ್ರೆ ಬೇಜಾರ್ ಮಾಡ್ಕೊಂಡಿರುವಾಗ ಅಲ್ಲಿಗೆ ಸಿದ್ದು ಬರ್ತಾರೆ. ಏನಾಯ್ತು ಶಾರದಾ ಅವ್ರೆ, ಯಾಕೆ ಬೇಜಾರ್ ಮಾಡ್ಕೊಂಡಿದೀರಾ ಅಂತ ಈ ಕಡೆ ಸಿದ್ದು ಕೂಡ ಕೇಳ್ತಿರ್ತಾರೆ. ಅದು ಸರಿ, ಏನ್ ಗೊತ್ತಾ, ನನ್ನಿಂದ ಜ್ಯೋತಿಕಾ ಲೈಫ್ ಹಾಳಾಯ್ತು ಅಂತ ಅನ್ಕೊಂಡೆ. ಇನ್ನೇನು ಎಲ್ಲನೂ ಕೂಡ ಸರಿ ಆಯ್ತು ಅನ್ನೋಷ್ಟ್ರಲ್ಲಿ ಜ್ಯೋತಿಕಾ ಒಂದು ಏನೆಲ್ಲ ಅವಂತರ ಮಾಡೋಗಿದ್ದಾಳೆ, ಎಷ್ಟು ಕೆಟ್ಟ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ, ಅವ್ರಿಗೆ ಹೇಗಾದ್ರೂ ಮಾಡಕ್ಕೆ ಮನ್ಸ್ ಬರುತ್ತೆ, ಹಾಗೆ ಹೀಗೆ ಅಂತ ಈ ಕಡೆ ಶಾರದಾ ಕೂಡ ಸಿದ್ದು ಹತ್ರ ಬೇಜಾರನ್ನ ತೋಡ್ಕೊತಾ ಇರ್ತಾರೆ. ಹೌದು ಶಾರದಾ ಅವ್ರೆ, ಮೊದ್ಲೆಲ್ಲ ಜ್ಯೋತಿಕಾ ಈ ತರ ಇರ್ಲಿಲ್ಲ. ನಮ್ಮ ಫುಡ್ ಟ್ರಕ್ ಅನ್ನು ಕೂಡ ಸುಟ್ಟಾಕ್ಬಿಟ್ಲು. ಏನಕ್ಕೆ ಇಷ್ಟೊಂದು ದ್ವೇಷ ಕಾಡ್ತಿದಳು ಅಂತ ನನಗೂ ಅರ್ಥ ಆಗ್ತಿಲ್ಲ ಶಾರದಾ ಅವ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಸಿದ್ದು ಹೇಳಿದಾಗ, ಅಲ್ಲ ಸರ್, ನಮಗೂ ಒಂದು ತಾಳ್ಮೆ ಇರತ್ತೆ, ಎಲ್ಲ ಮನುಷ್ಯರಿಗೂ ಒಂದು ತಾಳ್ಮೆ ಅಂತ ಇರತ್ತೆ. ಜ್ಯೋತಿಕಾ ನಮ್ಮ ತಾಳ್ಮೆನ ತುಂಬಾನೇ ಪರೀಕ್ಷೆ ಮಾಡ್ತಿದ್ದಾರೆ, ಇದೆಲ್ಲ ತಪ್ಪು. ಇನ್ ಮುಂದೆ ನಾನ್ ಸುಮ್ನೆ ಅಂತೂ ಇರಲ್ಲ, ನನಗೂ ಒಂದ್ ತಾಳ್ಮೆ ಅನ್ನೋದಕ್ಕೆ ಒಂದು ಮಿತಿ ಇದೆ ಸರ್ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಂಗೂ ಕೂಡ ಕೋಪ ಬರ್ತಿರುತ್ತೆ ಜ್ಯೋತಿಕಾ ಮೇಲೆ. ಹಾಗಾಗಿ ಸಿದ್ದು ಹತ್ರ ಈ ರೀತಿ ಹೇಳ್ತಿರ್ತಾರೆ. ಇನ್ನೊಂದ್ ಕಡೆ ಮನೆಯಲ್ಲಿ ಟ್ಯೂಷನ್ಗೆ ಅಂತ ಹೇಳ್ಬಿಟ್ಟು ಎಲ್ಲಾ ಮಕ್ಕಳು ಕೂಡ ಬಂದಿರ್ತಾರೆ. ಹಾಗೆ ಕಿತ್ತಾಡ್ತಿರ್ತಾರೆ. ದೀಪು ಕೂಡ ಒಂದು ಹುಡುಗಿ ಜಡೆನ ಎಳಿತಿರ್ತಾಳೆ. ಇನ್ನೊಂದು ಹುಡುಗ ಕೂಡ ಹೇಗೆ ತರ್ಲೆ ಮಾಡ್ತಿರ್ತಾರೆ. ಈ ಕಡೆ ದೀಪು ಏನ್ ಕಮ್ಮಿ ಇಲ್ಲ, ತಲೆ ಹರಟೆ ಮಾಡ್ತಿರ್ತಾಳೆ. ಹುಡುಗರ ತಲೆ ಕೂದಲನ್ನ ಕೂಡ ಕಿತ್ತು ಕಿತ್ತು ಎಳಿತಿರ್ತಾಳೆ. ಆಗ ಈ ಕಡೆ ಶಾರದಾ ಬಂದ್ಬಿಟ್ಟು ದೀಪುಗೆ ಬೈತಾರೆ. ನಾನ್ ಇದೇ ಸಂಸ್ಕಾರನ ನಾನು ನಿನಗೆ ಹೇಳ್ಕೊಟ್ಟಿದ್ದು, ಹೀಗೆಲ್ಲ ಮಾಡ್ಬಾರ್ದು ಅಂತ ಹೇಳಿ ಈ ಕಡೆ ಶಾರದಾ ಕೂಡ ಗದರ್ತಿರ್ತಾರೆ. ಅಲ್ಲಿ ಕೆಲವೊಂದ್ ಮಕ್ಕಳು ದೀಪು ಜೊತೆಗೂ ಕೂಡ ಜಗಳ ಆಡ್ತಿರ್ತಾರೆ. ಹಾಗಾಗಿ ಕೆಲವೊಂದು ಮಕ್ಕಳನ್ನ ಒಂದು ಅವ್ರವ್ರ ಮನೆಗೆ ಬಿಡಕ್ಕೆ ಅಂತ ಹೋಗ್ತಿರ್ತಾರೆ. ಈ ಕಡೆ ಅನ್ಸೂಯ ಕೂಡ ಬಂದು ದೀಪುಗೆ ಬೈತಿರ್ತಾರೆ. ಯಾಕೆ ಅವ್ನ್ ಕೂದ್ಲೆಲ್ಲ ಎಳ್ದಾಡ್ತಿದ್ದೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟೆ, ನಿಮ್ಮ ಅಮ್ಮ ಇದನ್ನೇ ಹೇಳ್ಕೊಟ್ಟಿದ್ದ, ನಾನ್ ನಿನಗೆ ಇದನ್ನೇ ಹೇಳ್ಕೊಟ್ಟಿದ್ದ ಅಂತೇಳಿ ದೀಪು ಮೇಲೆ ಎಲ್ರು ಕೂಡ ಬೈತಿರ್ತಾರೆ. ಆದ್ರೆ ಈ ಕಡೆ ಸಿದ್ದು ಮಾತ್ರ ಹೋಗ್ಲಿ ಬಿಡಿ ಚಿಕ್ಕ ಮಗಳಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಸಮಾಧಾನ ಮಾಡ್ತಿರ್ತಾರೆ. ಈ ಕಡೆ ನಿಧಾನವಾಗಿ ಸಿದ್ದು ದೀಪು ಹತ್ರ ಕೇಳ್ತಾರೆ, ಯಾಕೆ ಈ ತರ ಮಾಡಿದ್ ನೀನ್ ಯಾವತ್ತೂ ಈ ತರ ಮಾಡಲ್ವಲ್ಲ ಅಂದಾಗ ಅವನು ನನ್ ಜಡೆ ಎಳಿತಿದ್ದ. ನಾನು ಎಷ್ಟು ಅಂತ ತಾಳ್ಮೆ ತಗೊಂಡ್ಲಿಯಪ್ಪ, ನನ್ಗೂ ಕೂಡ ತುಂಬಾ ನೋವಾಗ್ತಿತ್ತು. ಹಾಗಾಗಿ ನನ್ಗೂ ಕೂಡ ಒಂದಿನ ಸಿಟ್ಟು ಬಂದು ಸರಿಯಾಗಿ ಎಳಿಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಆ ಕೆಲಸ ಮಾಡ್ಬಿಟ್ಟೆ ಅಂತೇಳಿ ಈ ಕಡೆ ದೀಪು ಹೇಳ್ತಿರುವಾಗ ಈ ಕಡೆ ಶಾದಂಗೆ ಮನ್ಮರಿಕೆ ಆಗತ್ತೆ. ಅಂದ್ರೆ ಎಲ್ರಿಗೂ ಕೂಡ ಒಂದು ತಾಳ್ಮೆ ಅಂತಿರುತ್ತೆ, ಒಂದು ನೋವು ತಡ್ಕೊಳ್ಳೋದಕ್ಕೆ ಒಂದು ತಾಳ್ಮೆ ಅಂತ ಇರುತ್ತೆ. ದೀಪನು ಕೂಡ ಅದೇ ಕೆಲಸ ಮಾಡಿರ್ತಾಳೆ. ದೀಪು ಮಾಡಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಾ ಮತ್ತೆ ಸಿದ್ದುಗೂ ಕೂಡ ಅನ್ಸ್ತಿರತ್ತೆ. ಅಂದ್ರೆ ಇಲ್ಲಿ ಜ್ಯೋತಿಕಾ ಕೂಡ ಸಿದ್ದು ಮತ್ತೆ ಶಾರದಂಗೆ ಏಟ್ ಮೇಲೆ ಏಟು ಕೊಡ್ತಾ ಇದ್ರೆ ಇನ್ನೇನು ತಿರುಗೇಟು ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಸಿದ್ದು ಮತ್ತೆ ಶಾರದಂಗೆ ಮನವರಿಕೆ ಆಗತ್ತೆ. ಅಂದ್ರೆ ಒಂದು ದೀಪು ಇಂದ ಒಂದು ಸಣ್ಣ ಹುಡುಗಿಯಿಂದ ಒಂದು ಮನವರಿಕೆ ಆಗತ್ತೆ. ಈ ಕಡೆ ಸಿದ್ದು ಮತ್ತೆ ತುಂಬಾ ಸ್ಟ್ರಾಂಗ್ ಆಗ್ತಾನೆ. ಇಲ್ಲ, ನಾನಂತೂ ಇನ್ ಸುಮ್ನೆ ಇರಲ್ಲ, ಜ್ಯೋತಿಕಂಗೆ ಇನ್ನ ತಿರುಗೇಟು ಕೊಡ್ಬೇಕು, ನಾವು ಸರಿಯಾಗಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಸಿದ್ದು ಕೂಡ ಶಾರದನ ಹತ್ರ ಹೇಳ್ತಿರುವಾಗ, ಬೇಡ ಸಿದ್ದು ಸರ್, ಅವಳೇನೋ ಆತರ ಮಾಡ್ತಾಳೆ ಅಂತ ನಾವು ಕೂಡ ಆತರ ಮಾಡಿದ್ರೆ ದೇವ್ರು ಮೆಚ್ಚಲ್ಲ, ಆಮೇಲೆ ಸುಮಿತ್ರಮ್ಮ ಅವರಿಗೆ ಬೇಜಾರಾಗುತ್ತೆ, ಮನೆಯವರೆಲ್ಲರಿಗೂ ಕೂಡ ಬೇಜಾರಾಗುತ್ತೆ ಅಂತ ಈ ಕಡೆ ಶಾರದಾ ಕೂಡ ಸಿದ್ದುಗೆ ಸಮಾಧಾನ ಮಾಡ್ತಿರ್ತಾರೆ. ಆದ್ರೆ ಸಿದ್ದು ಮಾತ್ರ ಒಪ್ಕೊಳ್ಳಲ್ಲ. ಯಾಕಂದ್ರೆ ಎಲ್ರಿಗೂ ಕೂಡ ಒಂದು ತಾಳ್ಮೆ ಅಂತಿರುತ್ತಲ್ಲ, ಆ ತಾಳ್ಮೆ ಮೀರ್ ಹೋಗ್ಬಿಟ್ಟಿದೆ ಅಷ್ಟೇನೆ. ಎಲ್ಲ ಒಂದು ಸನ್ನಿವೇಶ ನಡೆಯುತ್ತೆ. ಇನ್ನೊಂದ್ ಕಡೆ ಜ್ಯೋತಿಕಾ ರೂಮ್ ಅಲ್ಲಿ ಅದು ಇದು ಕೈ ಸಿಕ್ಕಿದೆಲ್ಲ ಎಳ್ದಾಡ್ತಿರ್ತಾಳೆ, ಬಿಸಾಕ್ತಿರ್ತಾಳೆ. ಅಲ್ಲಿಗೆ ಪಾರಿಜಾತ ಅವ್ರು ಬರ್ತಾರೆ. ಗೋಲ್ಡಿ ಗೋಲ್ಡಿ ಏನ್ ಮಾಡ್ತಿದ್ಯಾ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳಿದಾಗ, ಅಲ್ಲ, ಆ ಲಾಯರ್ ಹೇಳೋದು ಕೇಳಿಸ್ಕೊಂಡ್ರಲ್ಲ ಗ್ರಾನಿ, ಆಸ್ತಿ ಸಿಗ್ಬೇಕಂದ್ರೆ ಮದ್ವೆ ಆಗ್ಲೇಬೇಕಂತೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಹಾಗೆ ಹೀಗೆ, ಇಲ್ಲಾಂದ್ರೆ ಎಲ್ಲ ಆಸ್ತಿನೂ ಸಿದ್ದು ಪಾಲಾಗುತ್ತೆ ಅಂತ ಹೇಳಿ ಈ ಕಡೆ ಜ್ಯೋತಿಕಾ ಎಲ್ಲ ವಸ್ತುಗಳನ್ನ ಕಿತ್ತು ಕಿತ್ತು ಬಿಸಾಕ್ತಿರ್ತಾರೆ. ಆಗ ಈ ಕಡೆ ಪಾರಿಜಾತ ಅವರು ನೀಟಾಗಿ ಕೂರಿಸ್ಕೊಂಡು ಅರ್ಥ ಮಾಡಿಸ್ತಾರೆ. ನೀನು ಯಾವ ಕಾರಣಕ್ಕೂ ಮದ್ವೆ ಆಗ್ಲೇಬೇಕು, ನೀನೇನಾದ್ರೂ ಮದ್ವೆ ಆಗಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಈ ಆಸ್ತಿ ಎಲ್ಲ ಕೈ ತಪ್ಪೋಗುತ್ತೆ, ಆಮೇಲೆ ಈ ಮನೆ ಮಗಳಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ, ಆಮೇಲೆ ಶಾರದನೆ ಈ ದಶರಥನ್ ಮಗಳು ಅನ್ನೋದು ಗೊತ್ತಾಗ್ಬಿಡುತ್ತೆ. ಇದೆಲ್ಲ ಬೇಕಾ ಗೋಲ್ಡಿ? ನನ್ ಮಾತನ್ನ ಅರ್ಥ ಮಾಡ್ಕೋ, ಯಾವ ಕಾರಣಕ್ಕೂ ನಿನ್ ಮದ್ವೆ ಆಗ್ಲೇಬೇಕು, ನಾವು ಈ ಆಸ್ತಿನ ಪಡ್ಕೋಬೇಕಂತ ಹೇಳಿದ್ರೆ ನೀನ್ ಮದ್ವೆ ಆಗ್ಲೇಬೇಕು ಅಂತ ಈ ಕಡೆ ಪಾರಿಜಾತ ಅವರು ಅರ್ಥ ಮಾಡಿಸ್ತಾರೆ. ಆಗ ಜ್ಯೋತಿಕಾ, ಹೌದಲ್ವಾ, ಸರಿ ಸರಿ ಆಯ್ತು, ನಾನೇನೋ ಒಂದು ಡಿಸೈಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಜ್ಯೋತಿಕಾ ಮದ್ವೆ ಆಗೋದಿಕ್ಕೆ ಒಂದು ಡಿಸೈಡ್ ಮಾಡ್ಕೋತಾಳೆ. ಇನ್ನೇನು ಮದ್ವೆ ಆದ್ಮೇಲೆ ದಶರಥನ್ಗೆ ಇವಳು ನನ್ನ ಸ್ವಂತ ಮಗಳಲ್ಲ ಅಂತ ಹೇಳಿ ಏನೋ ತಿಪ್ಪುರ್ಲಾಗ ಹಾಕಿದ್ರು ಕೂಡ ಆಮೇಲೆ ಏನು ಕೂಡ ಮಾಡ್ಕೊಳಕ್ ಆಗೋದಿಲ್ಲ. ಮದ್ವೆ ಆದ್ರೆ ಸಿಗೋದ್ರಲ್ಲಿ ಸ್ವಲ್ಪ ಆಸ್ತಿನಾದ್ರೂ ಸಿಗತ್ತೆ, ಮದ್ವೆ ಆಗಿಲ್ಲ ಅಂದ್ರೆ ಅದು ಕೂಡ ಕೈ ತಪ್ಪು ಹೋಗುತ್ತೆ ಅಂದಾಗ ಈ ಕಡೆ ಜ್ಯೋತಿಕಂಗ್ ಕೂಡ ಎಲ್ಲ ಕೂಡ ಅರ್ಥ ಆಗತ್ತೆ. ಹಾಗಾಗಿ ಅವಳು ಒಂದು ಮದ್ವೆಗೆ ಒಪ್ಕೊಳ್ಳೋದಕ್ಕೆ ರೆಡಿ ಆಗ್ತಾಳೆ. ಮೊದ್ಲು ಮದ್ವೆ ಆಗ್ಬೇಕು, ಆಮೇಲೆ ಆಸ್ತಿ ಎಲ್ಲ ನನ್ ಕೈ ಸೇರ್ಬೇಕು, ಆಮೇಲೆ ಬೇರೆ ಏನ್ ಪ್ಲಾನ್ ಮಾಡ್ಬೇಕು ಅನ್ನೋದನ್ನ ಮತ್ತೆ ಡಿಸೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಪಾರಿಜಾತ ಮತ್ತೆ ಜ್ಯೋತಿಕಾ ಇಬ್ರು ಕೂಡ ಡಿಸೈಡ್ ಆಗ್ತಾರೆ.
ಇನ್ನೊಂದ್ ಕಡೆ ವಿಮಲ್ ಅವರು ಬಟ್ಟೆ ಮಾಡ್ತಿರ್ತಾರೆ. ಅಲ್ಲಿಗೆ ಈ ಮುರಳಿ ಬಂದು ವಿಮ್ಮು ವಿಮ್ಮು ಅಂತ ಹೇಳ್ಬಿಟ್ಟು ವಿಮ್ ವಿಮ್ ಅಂತ ಹೇಳ್ಬಿಟ್ಟು ಒಂದರ ತರ ಕರಿತಾ ಬರ್ತಿದ್ರೆ, ಅದ್ ಏನ್ರಿ ಅದು ಅಚ್ಚುಕಟ್ಟಾಗಿ ವಿಮಲ ಅಂತ ಕರೆದ್ರೆ ಆಗಲ್ವಾ, ಅದೇನದು ವಿಮ್ಮು ವಿಮ್ಮು ಅಂತ ಕರಿತಿರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ವಿಮಲ ಕೂಡ ಹೇಳ್ತಿರ್ತಾರೆ. ಈ ಕಡೆ ಹಾಗೆ ಹಾಡ್ ಹೇಳ್ಕೊಂಡು ಮುರಳಿ ಬರ್ತಿರುವಾಗ ಏನ್ರಿ ತುಂಬಾನೇ ಖುಷಿ ಆಗಿದ್ದೀರಾ ಅಂತ ಹೇಳಿದಾಗ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ವಿಮು. ಯಾಕೊತ್ತಾ, ಆಸ್ತಿ ವಿಚಾರದಲ್ಲಿ ಎಲ್ರಿಗೂ ಕೂಡ ಪಾಲಾಗ್ತಿದ್ಯಲ್ಲ, ನನ್ಗಂತೂ ನಂಬೋದಿಕ್ಕೆ ಆಗ್ತಿಲ್ಲ ವಿಮಲ. ನಮ್ ಪಾಲಿಗೂ ಕೂಡ ಆಸ್ತಿ ಬರುತ್ತಲ್ವಾ ಅಂತ ಹೇಳಿ ಈ ಕಡೆ ಮುರಳಿ ಕೂಡ ಖುಷಿ ಪಡ್ತಿರ್ತಾರೆ. ಆದ್ರೆ ಯಾವುದೇ ಒಂದು ಆಸೆ ಇರಲ್ಲ ವಿಮಲಂಗೆ. ವಿಮಲಂಗ್ ಬೇಕಾಗಿರೋದು ತನ್ನ ಒಂದು ಸಿದ್ದುವ ಸುಖ ಸಂತೋಷ ಅಷ್ಟೇ ಬೇಕಾಗಿರತ್ತೆ. ಹಾಗಾಗಿ ವಿಮಲ ಏನು ಕೂಡ ಮಾತಾಡ್ತಿರಲ್ಲ. ಆದ್ರೆ ಈ ಕಡೆ ಮುರಳಿ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಪಡ್ತಿರ್ತಾರೆ. ನಮ್ ಪಾಲಿಗೂ ಅಂದ್ರೆ ಸಿದ್ದು ಪಾಲಿಗೆ ಆಸ್ತಿ ಬಂದ್ರೆ ಇವರಿಗೂ ಕೂಡ ಸಿಗತ್ತಲ್ವಾ. ಹಾಗಾಗಿ ಈ ಕಡೆ ಮುರಳಿ ಕೂಡ ಸಿಕ್ಕಾಪಟ್ಟೆ ತಾತನ ಬಗ್ಗೆ ಹೊಗಳ್ತಿರ್ತಾರೆ. ತುಂಬಾನೇ ಖುಷಿಯಾಗಿರ್ತಾರೆ. ಆದ್ರೆ ಇನ್ನೊಂದ್ ಕಡೆ ಆರ್ತಿಗೂ ಕೂಡ ಮದ್ವೆ ಮಾಡ್ಬೇಕು ಅನ್ನೋದು ಮುರಳಿಗೆ ಪ್ಲಾನ್ ಆಗಿರುತ್ತೆ. ಯಾಕಂದ್ರೆ ಆರ್ತಿಗೂ ಕೂಡ ಮದ್ವೆ ಮಾಡಿದ್ರೆ ಆರ್ತಿಗ್ ಬರುವಂತಹ ಒಂದು ಪಾಲು ಕೂಡ ಬರುತ್ತೆ ಅನ್ನೋದು ಈ ಮುರಳಿ ಪ್ಲಾನ್ ಆಗಿರುತ್ತೆ. ಆದ್ರೆ ಈ ಕಡೆ ಆರ್ತಿಗೆ ಇನ್ನೂ ಓದ್ಬೇಕಾಗಿರುತ್ತೆ. ಅಲ್ಲಿಗೆ ಆರ್ತಿ ಕೂಡ ಎಂಟ್ರಿ ಆಗ್ತಾಳೆ. ಮುರಳಿ ಅಪ್ಪ ಹೇಳಿದ ಮಾತನ್ನ ಕೇಳಿಸ್ಕೊಂಡು ನಾನಂತೂ ಇಷ್ಟು ಬೇಗ ಮದ್ವೆ ಆಗಲ್ಲ, ನನ್ಗೆ ಇನ್ನು ಓದ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಆರ್ತಿ ಕೂಡ ಹಠ ಮಾಡ್ತಿರ್ತಾಳೆ. ವಿಮಲ ಕೂಡ ಆರ್ತಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಆದ್ರೆ ಈ ಕಡೆ ಮುರಳಿಗೆ ಆರ್ತಿ ಓದು ಒಂದು ಸ್ಟಡಿಗಿಂತನೂ ಕೂಡ ಆಸ್ತಿ ಮೇಲೆ ವ್ಯಾಮೋಹ ಇರೋದ್ರಿಂದ ಆರ್ತಿಗೆ ಹೇಗಾದ್ರೂ ಮಾಡಿ ಮದ್ವೆಗೆ ಒಪ್ಪಿಸ್ಬೇಕು ಅನ್ನೋ ಒಂದು ಪ್ಲಾನ್ ಆಗಿರುತ್ತೆ. ಈ ಕಡೆ ಮುರಳಿ ಬೇಕು ಬೇಕು ಅಂತಾನೆ ಆರ್ತಿನ ಕೆನ್ನೆನ ಗಿನ್ನೋದು, ಮುತ್ ಕೊಡೋದು, ಅಯ್ಯೋ ನನ್ ಬಂಗಾರ, ಅಯ್ಯೋ ನನ್ ಕಂದ ಎಷ್ಟು ಮುದ್ದಾಗ್ ಕಾಣಿಸ್ತಿದ್ಯಾ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಿನಗೊಂದು ಮುದ್ದಾದ ಒಂದು ರಾಜ್ಕುಮಾರ್ನ ತರಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಏನೇನೋ ಮುರಳಿ ಆರ್ತಿ ಹತ್ರ ಹರಸಾಹಸ ಮಾಡ್ತಿರ್ತಾನೆ ಅಂತಾನೆ ಹೇಳ್ಬೋದು. ಆದ್ರೆ ಆರ್ತಿ ಮಾತ್ರ ಇದಕ್ಕೆ ಯಾವ್ದಕ್ಕೂ ಕೂಡ ಒಪ್ಕೊಳ್ಳಲ್ಲ. ಆರ್ತಿಗೆ ಎಲ್ಲ ಕೂಡ ಗೊತ್ತಿರುತ್ತೆ ಅಪ್ಪನ್ ಬುದ್ಧಿ ಏನು ಅಂತ. ಹಾಗಾಗಿ ಆರ್ತಿ ಯಾವ ಕಾರಣಕ್ಕೂ ಮದ್ವೆಗೆ ಮಾತ್ರ ಒಪ್ಕೊಳ್ಳಲ್ಲ. ನಾನ್ ಇಷ್ಟು ಬೇಗ ಮದ್ವೆ ಆಗಲ್ಲ, ನನ್ಗೆ ಇನ್ನು ಓದ್ಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಕೋಪ ಮಾಡ್ಕೊಂಡು ಹೊರಟೋಗ್ತಾಳೆ. ಸರಿ ಇನ್ನು ಟೈಮ್ ಇದೆಯಲ್ಲ, ಆಮೇಲೆ ಯೋಚನೆ ಮಾಡಿದ್ರೆ ಆಯ್ತು ಅಂತ ಈ ಕಡೆ ಮುರಳಿ ಕೂಡ ಸೈಲೆಂಟ್ ಆಗ್ತಾರೆ. ಇನ್ನೊಂದ್ ಕಡೆ ಸಿದ್ದು ಮನೆಯಲ್ಲಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದಿರ್ತಾರೆ. ಆದ್ರೆ ಈ ಕಡೆ ಶಾರದಾ ಅವರು ಸಿದ್ದುಗೋಸ್ಕರ ಒಂದು ಹೊಸ ಶರ್ಟ್ ಅನ್ನ ಕೂಡ ತಗೋ ಬಂದಿರ್ತಾರೆ. ಸಿದ್ದು ಹೋಗ್ಬಿಟ್ಟು ನಾರ್ಮಲ್ ಆಗಿರುವಂತ ಒಂದು ಶರ್ಟ್ ನ ಹಾಕೊಳ್ಳೋದಿಕ್ಕೆ ನೋಡ್ತಿರ್ತಾರೆ. ಆಗ ಶಾರದಾ ತಂದಿರುವಂತಹ ಹೊಸ ಶರ್ಟ್ ಅನ್ನ ಕೂಡ ಸಿದ್ದು ಕೈಗೆ ಕೊಡ್ತಾರೆ. ಇದನ್ನ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಸಿದ್ದು ಕೈಗೆ ಆ ಒಂದು ಹೊಸ ಶರ್ಟ್ ಕೊಟ್ಟಾಗ ಸಿದ್ದುಗಂತೂ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಸಿದ್ದು ಗೊತ್ತಿರಲ್ಲ ಹೊಸ ಶರ್ಟ್ ಯಾವಾಗ ತಂದಿದ್ದು ಶಾರದಾ ಅವರು ಅಂತ. ಏನ್ ಶಾರದಾರೆ ನನ್ಗೋಸ್ಕರ ಹೊಸ ಶರ್ಟ್ ತಗೋ ಬಂದಿರ ಅಂತ ಕೇಳಿದಾಗ, ಹೌದು ಸರ್ ಹೊಸ ಶರ್ಟ್ ನಿಮ್ಗೋಸ್ಕರ ತಗೋ ಬಂದಿದ್ದು, ಇದು ನಿಮ್ಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಾ ಅವರು ತುಂಬಾ ಪ್ರೀತಿಯಿಂದ ಆ ಒಂದು ಶರ್ಟ್ ಅನ್ನ ಸಿದ್ದು ಕೈಗೆ ಕೊಡ್ತಾರೆ. ಸಿದ್ದು ಅಂತೂ ಆ ಶರ್ಟ್ ನ ಹಾಗೆ ತಪ್ಕೊಳ್ಳೋದು, ಅದನ್ನ ಶಾರದಾ ಅಂತಾನೆ ಫೀಲ್ ಮಾಡ್ಕೊಂಡು ತಪ್ಕೊಳ್ಳೋದು, ಮುತ್ಕೊಳ್ಳೋದು ಎಲ್ಲ ಮಾಡ್ತಿರ್ತಾರೆ. ಈ ಕಡೆ ಶಾರದಾ ಹಂಗೆ ಗುರಾಯಿಸ್ತಿರ್ತಾಳೆ ಕೋಪದಲ್ಲಿ. ಶಾರದಾ ಈ ಕಡೆ ಗುರಾಯಿಸ್ತಿರೋದನ್ನ ನೋಡ್ಬಿಟ್ಟು ಸಿದ್ದು ಹಂಗೆ ಭಯ ಪಟ್ಕೊಂಡು, ಅಯ್ಯೋ ಅಯ್ಯೋ ಏನಿಲ್ಲ ಏನಿಲ್ಲ ಹಾಗೇನಿಲ್ಲ ಅಂತ ಹೇಳ್ಬಿಟ್ಟು, ಅಲ್ಲ ಘಮ ಅಂತ ಪರಿಮಳ ಬರ್ತಿದೆ, ಸ್ಮೆಲ್ ಬರ್ತಿದೆ, ಒಳ್ಳೆ ಸ್ಮೆಲ್ ಬರ್ತಿದೆ, ಅದಕ್ಕೆ ನಾನು ಈ ರೀತಿ ಮಾಡಿದೆ ಅಂತ ಹೇಳ್ಬಿಟ್ಟು ಪಟ ಪಟ ಅಂತ ಹೇಳ್ಬಿಟ್ಟು ಆ ಶರ್ಟ್ ಅನ್ನ ಹಾಕೊಂಡು ಗುಂಡಿನ ಕೂಡ ಹಾಕೊಳ್ತಾರೆ. ಇಷ್ಟೆಲ್ಲ ಒಂದು ಸನ್ನಿವೇಶ ಆಗತ್ತೆ. ಇನ್ನೊಂದ್ ಕಡೆ ತಾತ ದಶರಥ ಸುಮಿತ್ರಾ ಅವ್ರು ಎಲ್ರು ಕೂಡ ಹಾಲ್ ಅಲ್ಲಿ ಕುತ್ಕೊಂಡು ಮಾತಾಡ್ತಿರ್ತಾರೆ. ಹಾಗೇನೆ ಈ ಕಡೆ ದಶರಥ ತಾತನ್ಗೆ ಹೇಳ್ತಿರ್ತಾರೆ, ಅಪ್ಪ ಜ್ಯೋತಿಕಂಗೆ ಆದಷ್ಟು ಬೇಗ ಒಂದು ಮದ್ವೆ ಮಾಡ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕಪ್ಪ ಅಂತ ಹೇಳ್ಬಿಟ್ಟು ಈ ಕಡೆ ಅಪ್ಪನ ಹತ್ರ ಕೂಡ ಈ ಕಡೆ ದಶರಥ ಹೇಳ್ತಿರ್ತಾರೆ. ಅಪ್ಪ ನಮ್ಗೆಲ್ರಿಗೂ ಕೂಡ ವಯಸ್ಸಾಗ್ತಿದೆ, ಮತ್ತೆ ಯಾರಪ್ಪ ಅವಳಿಗೆ ಮದ್ವೆ ಮಾಡೋರು, ಆದಷ್ಟು ಬೇಗ ಅವಳ ಮದ್ವೆಗೆ ಒಂದು ವ್ಯವಸ್ಥೆ ಮಾಡ್ಬೇಕಪ್ಪ ಅಂತ ಹೇಳ್ಬಿಟ್ಟು ಈ ಕಡೆ ದಶರಥ ಅಪ್ಪನ್ಗೆ ಮೆತ್ತಿಗೆ ಹೇಳ್ತಿರ್ತಾರೆ. ಹೇಗಾದ್ರೂ ಮಾಡಿ ಜ್ಯೋತಿಕನ ಮನೆಯಿಂದ ಸಾಗಾಕ್ಬೇಕು ಅನ್ನೋದು ಈ ಕಡೆ ದಶರಥನ ಪ್ಲಾನ್ ಆಗಿರುತ್ತೆ. ಯಾಕಂದ್ರೆ ಇವಳು ಕ್ರೂರಿ ಅನ್ನೋದು ದಶರಥಂಗೆ ಗೊತ್ತಿರುತ್ತೆ. ಹಾಗಾಗಿ ಸುಮಿತ್ರಾ ಕೂಡ ಎಲ್ರಿಗೂ ಕೂಡ ಕಾಫಿ ಕೂಡ ತಂದ್ಕೊಡ್ತಾರೆ. ಎಲ್ರು ಕೂಡ ಕಾಫಿ ಕುಡಿತಾ ತಾತ ಕೂಡ ಹೇಳ್ತಾರೆ, ನನಗೇನ್ ಅದ್ರ ಬಗ್ಗೆ ಜವಾಬ್ದಾರಿ ಇಲ್ಲ ಅಂತ ಅನ್ಕೊಂಡಿದ್ದೇನೋ ದಶರಥ, ನನ್ಗೂ ಕೂಡ ಜ್ಯೋತಿಕನ್ ಬಗ್ಗೆನೇ ಯೋಚನೆ ಆಗಿದೆ ಅಂತ ಈ ಕಡೆ ತಾತ ಕೂಡ ಹೇಳ್ತಿರ್ತಾರೆ. ಆದ್ರೆ ನಾನು ಏನ್ ಮಾಡ್ಲಿ ಹೇಳು, ಎಷ್ಟೇ ಹೇಳಿದ್ರು ಕೂಡ ಹುಡುಗಿ ಮದ್ವೆ ಆಗೋದಕ್ಕೆ ಒಪ್ಕೊಳ್ತಾ ಇಲ್ವಲ್ಲ. ಮದ್ವೆ ಅಂದ್ರೆ 3 ಅಡಿ ದೂರ ನಿಂತ್ಕೊಂತಾಳೆ, ನಾನು ಏನ್ ಮಾಡಕ್ಕಾಗುತ್ತೆ ಅಂತ ಈ ಕಡೆ ತಾತ ಕೂಡ ದಶರಥನ ಹತ್ರ ಶೇರ್ ಮಾಡ್ಕೊತಿರ್ತಾರೆ. ಜ್ಯೋತಿಕಾ ಒಂದ್ಸಲ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡ್ರೆ ಸಾಕು, ಎಷ್ಟು ಜನನ್ ಬೇಕಾದ್ರೂ ತಂದು ನಿಲ್ಲಿಸ್ತೀನಿ, ಕ್ಯೂ ತಂದು ನಿಲ್ಲಿಸ್ತೀನಿ, ಅವಳಿಗೆ ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಡ್ಲಿ ಅಂತ ಈ ಕಡೆ ತಾತ ಕೂಡ ಹೇಳ್ತಿರುವಾಗ ಈ ಕಡೆ ಸುಮಿತ್ರಾ ಅವರು ಮಾತ್ರ, ಮಾವ ಅದಕ್ಕೆಲ್ಲ ಟೆನ್ಷನ್ ಬೇಡ, ನಾನು ಒಬ್ರನ್ನ ನೋಡಿದೀನಿ ನಮ್ಮ ಜ್ಯೋತಿಕಂಗೆ ಅವರು ಸರಿಯಾದ ಜೋಡಿ ಅಂತ ಹೇಳಿದಾಗ, ಯಾರು ಅಂತ ಕೇಳಿದಾಗ ಅದನ್ನೆಲ್ಲ ಸಮಯ ಬಂದಾಗ ಹೇಳ್ತೀನಿ ಅಂತ ಈ ಕಡೆ ಸುಮಿತ್ರಾ ಕೂಡ ಹೇಳ್ತಿರ್ತಾರೆ. ಯಾಕಂದ್ರೆ ಅವತ್ತು ಫಂಕ್ಷನ್ ಹೋದಾಗ ಶಿವರಾಮ್ ಅವರ ಅಂದ್ರೆ ಒಂದು ತಾತನ ಫ್ರೆಂಡ್ಸ್ ಆಗಿರುವಂತ ಒಂದು ಅವನು ಫ್ರಾಡ್ ಒಬ್ಬ ಇರ್ತಾನಲ್ಲ, ಅವನ್ನ ನೋಡ್ಬಿಟ್ಟು ಅವ್ನು ಒಳ್ಳೆಯವನು ಅಂತ ಅನ್ಕೊಂಡು ಸುಮಿತ್ರಾ ಅವರು ಅವನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಈ ಕಡೆ ದಶರಥ ಮನೆಯವರು ಎಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ. ಅದನ್ನ ಮನ್ಸಲ್ಲಿ ಹಾಗೆ ಸುಮಿತ್ರಾ ಅವರು ಇಟ್ಕೊಂಡಿರ್ತಾರೆ. ಒಟ್ಟಾರೆಯಾಗಿ ಈ ಕಡೆ ಜ್ಯೋತಿಕಾ ಮದ್ವೆಗೆ ಒಪ್ಪಿಗೆ ಕೊಟ್ಟರೆ ಸಾಕು, ಅವನ ಜೊತೆ ಮದ್ವೆ ಮಾಡ್ಬೇಕು ಅನ್ನೋದು ಈ ಕಡೆ ಸುಮಿತ್ರಾ ಅವರ ಆಸೆ ಆಗಿರುತ್ತೆ. ಇನ್ನೊಂದ್ ಕಡೆ ಮೆತ್ತಿಗೆ ಈ ಕಡೆ ಪಾರಿಜಾತ ಮತ್ತೆ ಜ್ಯೋತಿಕಾ ಬರ್ತಿರ್ತಾರೆ. ಈ ಕಡೆ ಜ್ಯೋತಿಕಾ ಮದ್ವೆ ಬಗ್ಗೆ ಮಾತಾಡ್ತಿರೋದ್ನ ಇವರಿಬ್ರು ಕೂಡ ಕೇಳಿಸ್ಕೊತಿರ್ತಾರೆ. ನೋಡಿದ್ರ ಎಲ್ರು ಕೂಡ ನನ್ ಮದ್ವೆ ವಿಷಯನೇ ಮಾತಾಡ್ತಿದ್ದಾರೆ ಅಂತ ಈ ಕಡೆ ಜ್ಯೋತಿಕಾ ಕೂಡ ಪಾರಿಜಾತನ್ಗೆ ಹೇಳ್ತಿರ್ತಾಳೆ. ಇವರೆಲ್ರು ಕೂಡ ಜ್ಯೋತಿಕಾ ಮದ್ವೆ ಬಗ್ಗೆ ಮಾತಾಡ್ತಿರುವ ಈ ಕಡೆ ಪಾರಿಜಾತ ಓಡ್ಕೊಂಡ್ ಬಂದು ಏನೋ ಒಂದು ಇಂಗ್ಲಿಷ್ ಅಲ್ಲಿ ಮಾತಾಡ್ತಿರ್ತಾಳೆ. ಅಪ್ಪಬ್ಬಾ ನನ್ ಕಿವಿಗಂತೂ ಕೆಟ್ಟೋಗ್ಬಿಟ್ಟಿದೆ, ನನ್ ಕಿವಿ ಎಲ್ಲ ಏನಂತ ಇಂಗ್ಲಿಷ್ ಮಾತಾಡ್ತೀಯ ಹಾಗೆ ಹೀಗೆ ಅಂತ ಈ ಕಡೆ ತನ್ನ ಹೆಂಡತಿಗೆ ಪಾರಿಜಾತನ್ಗೆ ತಾತ ಕೂಡ ಬೈತಿರ್ತಾರೆ. ಈ ಕಡೆ ಜ್ಯೋತಿಕಾ ಮತ್ತೆ ಪಾರಿಜಾತ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ. ಅಂದ್ರೆ ಪಾರಿಜಾತ ಜ್ಯೋತಿಕಂಗೆ ಬೈದು ಬಿಟ್ಟು ಮದ್ವೆಗೆ ಒಪ್ಸೋ ತರ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ. ಹಾಗೆ ಪಾರಿಜಾತ ಕೂಡ ಜ್ಯೋತಿಕಾ ನೀನು ಮದ್ವೆ ಆಗ್ಲೇಬೇಕು, ನನ್ ಮಾತ್ ಕೇಳಿಲ್ಲ ಅಂದ್ರೆ ನೋಡು ಹಾಗೆ ಹೀಗೆ ಮನೆಯವರೆಲ್ಲರೂ ಕೂಡ ಎಷ್ಟು ದಿನ ಅಂತ ಕಾಯಿಸ್ತೀಯ ಹಾಗೆ ಹೇಗೆ ಅಂತ ಈ ಕಡೆ ಪಾರಿಜಾತ ಜ್ಯೋತಿಕಂಗೆ ಬಾಯಿಗೆ ಬಂದಂಗ್ ಬೈದ್ ಬಿಡ್ತಾರೆ. ಜ್ಯೋತಿಕಾ ಮೊದ್ಲೇ ಪ್ಲಾನ್ ಆಗಿರುತ್ತೆ, ಪಾರಿಜಾತ ಈ ತರ ಬೈಬೇಕು, ನಾನ್ ಬೈಸ್ಕೊಬೇಕು, ಅದಾದ ನಂತರ ಮದ್ವೆಗೆ ಒಪ್ಕೋಬೇಕು ಅನ್ನೋ ಒಂದು ಪ್ಲಾನ್ ಆಗಿರುತ್ತೆ. ಹಾಗಾಗಿ ಆಯ್ತು ಅಂತ ಹೇಳ್ಬಿಟ್ಟು ಈ ಕಡೆ ಜ್ಯೋತಿಕಾ ಕೂಡ ಒಪ್ಕೊಂಡಿರ್ತಾಳೆ. ಅಲ್ಲಿಗೆ ಜ್ಯೋತಿಕಾ ಕೂಡ ಅಲ್ಲೇ ಇರ್ತಾಳೆ. ಎಲ್ರು ಕೂಡ ಒಂದೊಂದ್ ಮಾತನ್ನ ಜ್ಯೋತಿಕಂಗೆ ಆಡ್ತಿರ್ತಾರೆ. ನೋಡು ಮಗಳೇ,
ನಿನ್ನನ್ನ ಮದ್ವೆ ಮಾಡಿ ಆಚೆ ಕಳಿಸ್ಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ಒಂದು ಒಳ್ಳೆ ಮನೆ ಸೇರ್ಬೇಕು, ಹೆಣ್ಮಕ್ಳಾದ್ಮೇಲೆ ಮದ್ವೆ ಆಗ್ಲೇಬೇಕಲ್ವಾ ಅಂತ ಈ ಕಡೆ ಸುಮಿತ್ರಾ ಕೂಡ ಜ್ಯೋತಿಕಂಗೆ ಹೇಳ್ತಿರ್ತಾರೆ. ಇನ್ನೊಂದ್ ಕಡೆ ದಶರಥ ಕೂಡ ಹೇಳ್ತಿರ್ತಾರೆ. ಇನ್ನೊಂದ್ ಕಡೆ ತಾತ ಕೂಡ ಜ್ಯೋತಿಕನ್ಗೆ ಪ್ರೀತಿಯಿಂದ ಎಲ್ರು ಕೂಡ ಮದ್ವೆ ಬಗ್ಗೆ ಮಾತಾಡ್ತಿರ್ತಾರೆ. ಆಗ ಜ್ಯೋತಿಕ ಸಡನ್ ಆಗಿ ತಲೆ ತಗ್ಗಿಸ್ಕೊಂಡು ಕಣ್ಣೀರ್ ಹಾಕೊಂಡು ಮಾತಾಡ್ತಿರ್ತಾಳೆ. ಹೌದು, ನೀವೆಲ್ರೂ ಹೇಳಿದ್ದು ಸತ್ಯ. ನಿಮ್ ಮಾತು ನನ್ ತಲೆಗೆ ಹೋಗ್ತಾನೆ ಇರ್ಲಿಲ್ಲ ಇಷ್ಟ ದಿನ. ಇವಾಗ ನನಗೆ ಅನಿಸ್ತಿದೆ, ನನಗೆ ಇವಾಗ ಎಲ್ಲ ಅರ್ಥ ಆಗಿದೆ. ತಾತ, ನೀವ್ ಹೇಳ್ದಂಗ್ ನಾನ್ ಕೇಳ್ತೀನಿ. ನೀವ್ ಹೇಳಿರೋ ಹುಡ್ಗನ್ ಕೈನಲ್ಲಿ ನಾನು ತಾಳಿ ಕಟ್ಟಿಸ್ಕೊಂತೀನಿ. ನನ್ಗೆ ಈ ಮದ್ವೆ ಒಪ್ಪಿಗೆ ಇದೆ. ಆದ್ರೆ ಈ ಮನೆ ಬಿಟ್ಟು ಹೋಗ್ಬೇಕಲ್ಲ ಅಂತ ತುಂಬಾನೇ ಬೇಜಾರಾಗ್ತಿದೆ ಅಷ್ಟೇನೆ. ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ, ನಿಮ್ಮನ್ನೆಲ್ಲ ಬಿಟ್ಟು ನಾನ್ ದೂರ ಹೇಗ್ ಹೋಗ್ಲಿ ಅಂತ ಹೇಳ್ಬಿಟ್ಟು ಇವಳು ಕೂಡ ಕಣ್ಣೀರ್ ಹಾಕೊಂಡು ನಾಟಕ ಮಾಡ್ತಿರ್ತಾಳೆ. ಒಟ್ಟಾರೆಯಾಗಿ ಇವಳು ಮದ್ವೆ ಒಪ್ಕೊಂಡಿರೋದು ಆಸ್ತಿಗೋಸ್ಕರ ಅಂತ ಮನೆಯವ್ರು ಯಾರಿಗೂ ಕೂಡ ಗೊತ್ತಿರಲ್ಲ. ಹಾಗಾಗಿ ಇವಳ ಕಣ್ಣೀರನ್ನ ನಂಬ್ಬಿಡ್ತಾರೆ ಈ ಕಡೆ ತಾತ ಮತ್ತೆ ಸುಮಿತ್ರಾ ಅವರು. ಆದ್ರೆ ದಶರಥನ್ಗೆ ಎಲ್ಲೋ ಕೂಡ ಗೊತ್ತಿರುತ್ತೆ ಇವಳ ಬಗ್ಗೆ. ಹಾಗಾಗಿ ದಶರಥ ಏನ್ ಅಷ್ಟೊಂದು ಕೇರ್ ಮಾಡ್ತಿರಲ್ಲ. ಒಟ್ಟಾರೆಯಾಗಿ ಈ ಕಡೆ ಜ್ಯೋತಿಕಾ ಬಂದು ಆಸ್ತಿಗೋಸ್ಕರ ಮದ್ವೆಗೆ ತಾತನ ಮುಂದೆ, ಅಪ್ಪ ಅಮ್ಮನ ಮುಂದೆ ಅಂದ್ರೆ ದಶರಥ ಸುಮಿತ್ರಾ ಮುಂದೆ ಮತ್ತೆ ತಾತನ ಮುಂದೆ ಒಪ್ಕೊಂಡೇ ಬಿಡ್ತಾಳೆ. ಮನೆಯವರೆಲ್ಲರೂ ಕೂಡ ಜ್ಯೋತಿಕನ ಡಿಸೈಡ್ ಕೇಳ್ಬಿಟ್ಟು ಫುಲ್ ಖುಷಿ ಆಗ್ಬಿಡ್ತಾರೆ. ತಾತ ಓಡ್ ಬಂದ್ಬಿಟ್ಟು ಜ್ಯೋತಿಕಾ ಒಂದು ಹಣೆಗೆ ಮುತ್ತಿಡ್ತಾರೆ. ನನ್ ಬಂಗಾರಿ, ನೀನ್ 100 ಕಾಲ ಚೆನ್ನಾಗಿರ್ಬೇಕು ಮಗ್ಳೆ ಅಂತ ಹೇಳ್ಬಿಟ್ಟು ಒಂದು ಹಣೆಗೆ ಮುತ್ತಿಕ್ತಾರೆ. ಇನ್ನೇನು ಜ್ಯೋತಿಕಾ ಕೂಡ ಮದ್ವೆಗೆ ಒಪ್ಕೊಂಡಾಯ್ತು. ಈ ಕಡೆ ಸುಮಿತ್ರಾ ಅವರು ಆಗ ಬಾಯ್ ಬಿಡ್ತಾರೆ. ಅವತ್ತು ಪಾರ್ಟಿಗೆ ಹೋದಾಗ ರೋಹನ್ ಅಂತ ಒಬ್ಬ ಹುಡುಗ ಇದ್ನಲ್ವಾ ಮಾವ, ನಿಮ್ ಫ್ರೆಂಡ್ ಅವರು ಮಗ, ಆ ಹುಡುಗ ನಮ್ ಜ್ಯೋತಿಕಂಗೆ ತುಂಬಾ ಒಳ್ಳೆ ಹೇಳ್ ಮಾಡ್ತಿದ್ ಜೋಡಿ ಅಂತ ಹೇಳ್ಬಿಟ್ಟು ರೋಹನ್ ಹೆಸರು ಹೇಳಿದಾಗ ತಾತನ್ಗೂ ಕೂಡ ಮನ್ಸಲ್ಲಿ ಆ ರೋಹನ್ ಹೆಸರು ಹಾಗೆ ಇರತ್ತೆ. ಹಾಗಾಗಿ ಎಲ್ರು ಕೂಡ ಆ ರೋಹನ್ ಜೊತೆ ಮದ್ವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಜ್ಯೋತಿಕನ್ಗೆ ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಆ ಕಡೆ ರೋಹನ್ ಎಷ್ಟು ಫ್ರಾಡ್ ಅನ್ನೋದು ಈ ಕಡೆ ಜ್ಯೋತಿಕಂಗೆ ಗೊತ್ತಿರಲ್ಲ. ತನ್ನ ಹಳ್ಳವನ್ನ ತಾನೇ ತೋಡ್ಕೊತಿದ್ದಾಳೆ ಅಂತಾನೆ ಹೇಳ್ಬೋದು. ಅಂದ್ರೆ ಬೇರೆಯವ್ರಿಗೆ ಮೋಸ ಮಾಡೋದಕ್ಕೆ ಹೋಗ್ಬಿಟ್ಟು ಇವಳೆ ಮೋಸ ಹೋಗ್ಬಿಡ್ತಾಳೆ ಅನ್ನೋದು ಕೂಡ ಇವಳಿಗೆ ಗೊತ್ತಿರಲ್ಲ. ನೋಡೋಣ, ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳತ್ತೆ. ನಾಳಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬಾಯ್.